ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಗ್ರಾಜರಿ ಐಟಮ್ ಬುಕ್ ಮಾಡಿದ್ದೆ. ಇಂಡಿಯಾ ಲಾಸ್ಟ್ ಮಿನಿಟ್ ಆ್ಯಪ್ ಅಂತ ಹೇಳಿ ಬ್ಲಿಂಕಿಟ್, ಇದರಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದೆ, ಯಾಕೆಂದರೆ ನಾಳೆ ರಾಮನವಮಿ ಇರೋದ್ರಿಂದ ಏನಾದರೂ ಮಾಡೋಣ, ಬಟ್ ಲೇಟಾಗಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಮುಸ್ಲೆ ಪ್ಯಾಕೆಟ್ ನೋಡಿ, ಇದು ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಹಾಗಾಗಿ ಬುಕ್ ಮಾಡಿದೆ ಆ್ಯಪಲ್ಲಿ. ಬಟ್ 15 ಮಿನಿಟ್ಸಲ್ಲೇ ನನಗೆ ಆರ್ಡ್ರ್ ಸಿಕ್ಕಿದೆ. ಇದು ಚೆನ್ನಾಗಿರುತ್ತೆ ಮಾರ್ನಿಂಗು. ಮತ್ತು ಮಸ್ಮಿಲೆ ಹಣ್ಣು, ಜಾಗರಿಕ ಪೌಡ್ರಲ್ಲಿ ಸಿಕ್ಕಿರಲಿಲ್ಲ. ಇದು ನಾನು ಯಾವಾಗಲೂ ಯೂಸ್ ಮಾಡ್ತಾಯಿದ್ದೆ, ಬೆಲ್ಲದ ಪೌಡ್ರು. ನೋಡಿ, 15 ಮಿನಿಟ್ಸಲ್ಲಿ ಗ್ರಾಸರಿ ಐಟಮ್ನ ತಗೊಂಡೆ. ಇದು ತುಂಬ ಇಷ್ಟ ನನಗೆ. ಮಾರ್ನಿಂಗು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದರೆ ಇದನ್ನು ತಿಂದರೆ ಸಾಕು. ಬಟ್ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾಯಿದ್ದೆ. ಇಷ್ಟನ್ನು ಆರ್ಡ್ರ್ ಮಾಡಿದೆ, ಮನೆಗೆ ಬಂದುಬಿಡ್ತು. ನೋಡಿ, ತುಂಬ ಖುಷಿ ಆಯಿತು ನನಗೆ. ಇನ್ನೇನು ಹೊರಗಡೆ ಹೋಗಿ ನಾನೇ ಶಾಪ್ ಮಾಡಬೇಕು ಅನ್ನೋದಿಲ್ಲ, ಮನೆಗೆ ಐಟಮ್ ಬರುತ್ತೆ. ಆರ್ಡ್ರ್ ಮಾಡಿದರೆ ಆಯಿತು. ಸೂಪರ್. ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ತೆ ನಾನು ಹೊರಗಡೆ ಇದ್ದು. ಈ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. 5 ಗಂಟೆಗೆ ಎದ್ದು ರಂಗೋಲಿ ಹಾಕ್ತಾರೆ ಎಲ್ಲ ಹೆಣ್ಮಕ್ಳು, ತುಂಬ ಚೆನ್ನಾಗಿರುತ್ತೆ. ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿದ್ರೇ ಚೆಂದ. ಅದಾದ ನಂತರ ಸ್ನಾನ ಮಾಡ್ಕೊಂಡು ಬಂದೆ. ನನಗೆ ಏನಾದರೂ ಹಬ್ಬಗಳು ಏನಾದ್ರು ಇದ್ದರೆ ಹೊಸ ಡ್ರೆಸ್ ಹಾಕೊಳ್ಳೋದು ಅಭ್ಯಾಸ. ಇದು ಏನೋ ಹಬ್ಬಕ್ಕೆ ಅಂತ ತೊಗೊಂಡಿಲ್ಲ, ಮೀಶೋದಲ್ಲಿ ನೋಡೋಣ ಅಂತ ಹೇಳಿ ಈ ಡ್ರೆಸ್ ತುಂಬ ಇಷ್ಟ ಆಗಿ ಆರ್ಡ್ರ್ ಮಾಡಿದೆ. ಚೆನ್ನಾಗಿ ಕೂಡ ಇದೆ, ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಈ ಕಲ್ಲರು ಮತ್ತು ತುಂಬ ಜನ ಬೈ ಮಾಡಿದ್ರಲ್ವ, ಕಡಿಮೆ ರೇಟ್ ಇರೋದ್ರಿಂದ ತಗೊಳ್ಳೋಣ, ಎಲ್ಲಾದರೂ ಇಲ್ಲೇ ಅಂಗಡಿ ಹೋದರೆ ಮನೆ ವರ್ಕಿಗೆ ಬರುತ್ತೆ ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿ ಕೂಡ ಇದೆ ನೋಡಿ, ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಇದಕ್ಕೆ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ತಲೆ ಸ್ನಾನ ಮಾಡಿಕೊಂಡು ಬಂದೆ. ಇದಾದ ನಂತರ ನಾನು ಪಾನಕ ಮಾಡಬೇಕು. ಉದ್ದ ಕೂದಲಿದ್ರೆ ತಲೆ ಸ್ನಾನ ಮಾಡಿದ್ರೆ ಕಷ್ಟ. ಅಂದರೆ ನಮಗೆ 1 ಅವರ್ ಅಂತೂ ಬೇಕು ತಲೆ ಸ್ನಾನ ಮಾಡಿದ್ರೆ. ಹಸಿ ಈ ಥರ ಬಡಿಬಾರ್ದು, ಯಾವಾಗಲೂ ಹೇರ್ನ ಡ್ಯಾಮೇಜ್ ಆಗುತ್ತೆ. ಹಾಗೆ ಫುಲ್ಲು ನೀರು ಹೋಗೋ ಥರ ಒರೆಸ್ಕೋಬೇಕು. ನಾನು ಕೂಡ ಈಗ ಅದನ್ನೇ ಮಾಡೋದು. ಟೈಮ್ ಬೇರೆ ಇಲ್ಲ ಇರೋ ಟೈಮಲ್ಲಿ ಈ ಉದ್ದ ಕೂದಲಿದ್ದಾಗ ಈ ಥರ ತಲೆ ಸ್ನಾನ ಮಾಡಿದಾಗ ಕಷ್ಟ ಅನಿಸುತ್ತೆ. ಚೆನ್ನಾಗಿ ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ಕೈ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಒಣಗುತ್ತೆ. ಇದೊಂದು ಕಷ್ಟ ಆಗುತ್ತೆ ಉದ್ದ ಕೂದಲಿದ್ರೆ. ಸ್ನಾನ ಮಾಡಿದ ದಿನ ತಲೆನೋವು ನನಗಂತೂ. ನೋಡಿ, ಈ ಥರ ಚೆಂದ ಮಾಡಿ ನೀರು ಹೋಗೋ ಥರ ಒರೆಸ್ಕೋಬೇಕು. ಕೂದಲನ್ನ ಯಾವತ್ತೂ ಬಡಿಬಾರ್ದು. ಎಲ್ಲ ಹೆಣ್ಮಕ್ಳು ಸ್ನಾನ ಮಾಡುತ್ತೆ ಬಂದ ತಕ್ಷಣ ಟವಲ್ ತಗೊಂಡು ಟಕ 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 ಬಡಿತಾರೆ. ಆ ಥರ ಎಲ್ಲ ಮಾಡಬಾರ್ದು, ಡ್ಯಾಮೇಜ್ ಆಗುತ್ತೆ. ಈ ಥರ ಚೆಂದ ಮಾಡಿ ಒರೆಸಿ ಕೈ ಬಿಟ್ಬಿಡಬೇಕು. ಗಾಳಿಯಲ್ಲಿ ನಿಂತ್ರೂ ಬೇಗ ಹೋಗಿಬಿಡುತ್ತೆ. ಈಗ ನಾನು ಟೈಮ್ ಬೇರೆ ಆಗಿರೋದ್ರಿಂದ ಚೆಂದ ಮಾಡಿ ನೀರು ಹೋಗೋ ಥರ ಒರೆಸ್ಕೊಂಡು ಹೊಡ್ತೀನಿ. ಕೂದಲಿರೋರಿಗೆ ಒಂಥರ ಕಷ್ಟ, ಆದರೆ ಕೂದಲು ಇರದೇ ಇರೋರಿಗೆ ಕೂದಲು ಬೇಕು ಅನ್ನೋ ಒಂದು ಇದು. ನಾನಂತೂ ತುಂಬ ಹಾಳು ಮಾಡ್ಕೊಂಡಿದ್ದೀನಿ. ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇದು ಫಿಟ್ಟಿಂಗ್ ಮಾಡ್ಕೊಂಡ್ಮೇಲೆ ಇನ್ನೂ ಕಂಫರ್ಟಬಲ್ ಚೆನ್ನಾಗಿ ಅನಿಸ್ತಾಯಿದೆ. ವೈಟ್ ಲೆಗ್ಗಿನ್ಸಿಗೆ ಇನ್ನೂ ಚೆಂದ ಕಾಣುತ್ತೆ. ಇದು ರಾಮನವಮಿ ದಿನ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆಂದ ಇದೆ. ಹಾಗೆ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಇಲ್ಲೆಲ್ಲ ರಾಮನವಮಿ ಪ್ರತಿಯೊಬ್ಬರು ಮಾಡ್ತಾರೆ. ನಾನು ಕೂಡ ರಾಮನಿಗೆ ಪ್ರಿಯವಾದ ಒಂದು ಪಾನಕ, ಈ ಪಾನಕ ಮಾಡುವುದ್ರ ಮೂಲಕನಾದರೂ ಮಾಡೋಣ ಅಂತ ಹೇಳಿ. ಇಲ್ಲಾಂದರೆ ಸುಮ್ಮನೆ ನಾವು ಯಾವ ಹಬ್ಬನೂ ಆಚರಿಸಿಲ್ಲ ಅಂದರೆ ನಮಗೆ ಅದರ ಒಂದು ವಿಶೇಷ ಅಡುಗೆಗಳು, ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷ ಅಡುಗೆಗಳಿರುತ್ತೆ ಹಿರಿಯರು ಮಾಡಿರೋಂಥದ್ದು. ಅದನ್ನೆಲ್ಲ ನಾವು ಮಾಡೋದ್ರಿಂದ ಮುಂದಿನ ನೋಡಿದವರು ನಾನು ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ತಗೊಳ್ತಾರೆ. ನಾವು ಕೂಡ ಮಾಡಬೇಕು ಕೂಡ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ರೀತಿಯಾದ ಅಡುಗೆಗಳು ಬರ್ತವೆ, ಅವನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಬೇಕು.
ಹಾಗೆ ನಾನು ಕೂಡ ಒಂದು ಮಾಡೋಣ ಪಾನಕ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ನಲ್ವ, ಹಣ್ಣನ್ನು ಈ ಥರ ಪಲ್ಪ್ನ ತೆಗೆದು ಹಣ್ಣನ್ನು ಕೊಯ್ದುಬಿಟ್ಟು ಅದರಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಪ್ರೇಟ್ ಮಾಡಿಬಿಟ್ಟು ಅದರ ಒಂದು ಪಲ್ಪನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಕರ್ಬೂಜದ ಹಣ್ಣು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮತ್ತು ನಮ್ಮ ರಕ್ತ ಶುದ್ಧಿ ಆಗಲಿಕ್ಕೆ, ರಕ್ತ ಆಗಲಿಕ್ಕೆ ಬಹಳಷ್ಟು ಒಳ್ಳೆಯದು ಇದು ಹಣ್ಣು. ವಾರದಲ್ಲಿ 1-2 ಸರಿನಾದರೂ ತಿನ್ನಲೇಬೇಕು. ಇದು ಸಿಟಿಗಳಲ್ಲಂತೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಒಂದು ಪಲ್ಪನ್ನು ಹಾಕಿ ಮಿಕ್ಸಿ ಜಾರಿಗೆ ಇದು ಏನದು ಏಲಕ್ಕಿ ಪೌಡ್ರ್ ಅಥವಾ ಏಲಕ್ಕಿ ಬೀಜನ ಹಾಕ್ಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ. ನನಗೂ ಟೈಮ್ ಆಗಿತ್ತು, ಬೇಗ ಮಾಡ್ಕೊಳ್ಬೇಕು. ಈಗ ಅದನ್ನು ಪೇಸ್ಟ್ ಮಾಡೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಬ್ಬಗಳನ್ನು ಮಾಡಿದಾಗುತ್ತೆ. ಇದೆಲ್ಲ ನಾವು ಮಾಡೋದ್ರಿಂದ ಇನ್ನೊಬ್ಬರು ನೋಡಿ ಮಾಡ್ಕೊಳ್ತಾರೆ, ಅಥವಾ ಮನೆಗಳಲ್ಲಿರೋ ಮಕ್ಕಳೆಲ್ಲ ಕಲಿತಾರೆ. ಸೋಂಬೇರಿಗಳಾಗ್ತೀವಿ ನಾವು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ. ಯಾವಾಗಲೇ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಇಬ್ಬರಿದ್ದರೂ ಮಾಡಬೇಕು. ನಮಗೇನಾಗುತ್ತೋ ಅದನ್ನು ಮಾಡಬೇಕು. ಇಲ್ಲ ಮಾಡಿಲ್ಲ ಅಂದರೆ ನಮ್ಮನ್ನು ನಾವೇ ಸೋಂಬೇರಿತನಕ್ಕೆ ಕರ್ಕೊಂಡೋದಾಗೆ. ಹಾಗಾಗಿ ನಾನಂತೂ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಯಾವುದೇ ಹಬ್ಬ ಬಂದ್ರೂ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ನನಗೆ ಎಷ್ಟು ಸಾಧ್ಯ ಅಷ್ಟನ್ನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೂಡ. ಹಾಗಾಗಿ ನಾವು ಬೇರೆಯವ್ರನ್ನ ನೋಡಿ ಬದುಕೋಕ್ಕಿಂತ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಏನು ಸರಿಯಾಗುತ್ತೋ ಅದನ್ನೇ ಮಾಡಬೇಕು. ಹಾಗೆ ನೋಡಿ, ನಾನು ಬೆಲ್ಲದ ಪೌಡ್ರ್ ಕೂಡ ಆರ್ಡ್ರ್ ಮಾಡಿದ್ನಲ್ವ, ತುಂಬ ಒಳ್ಳೆಯದು ಬೆಲ್ಲದ ಪೌಡ್ರು. ಇದನ್ನು ನಾನು ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಪೌಡ್ರ್ ಆದರೆ ಬೇಗ ನೆಂದ್ಬಿಡುತ್ತೆ. ಸ್ವಲ್ಪ ನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ರೆ ಕರಗಿಬಿಡುತ್ತೆ. ಬೆಲ್ಲದ ಪೌಡ್ರು ನಾವು ಸಕ್ಕರೆನೇ ತುಂಬ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಹಾಳಾಗುತ್ತೆ. ನೋಡಿ, ಫಸ್ಟೆಲ್ಲ ನಾವು ಮಲೆನಾಡಲ್ಲಿರಬೇಕಾದ್ರೆ, ಚಿಕ್ಕವರೇ ಇರಬೇಕಾದ್ರೆ ಪಾನಕ ಬೆಲ್ಲದ ಕಾಫಿ, ಬೆಲ್ಲದ ಟೀನೇ ಕುಡಿತಾಯಿದ್ವಿ ನಾವು ಚಿಕ್ಕವರಿರುವಾಗ. ಹಾಗೆ ಪೇಸ್ಟ್ ರೆಡಿ ಆಯಿತು. ಈ ಥರ ಪೇಸ್ಟ್ ಮಾಡಿಕೊಂಡೆ. ಹಾಗೆ ಬೆಲ್ಲನೂ ಕೂಡ ನೀರನ್ನು ನಾನು ಸೋಸ್ಕೊಂಡಿದ್ದೀನಿ. ಹಾಗೆ ಹಾಕೋಬೇಡಿ, ಏನೇ ಮಾಡಿದ್ರೂ ನಾನು ಸೋಸಿದ್ದೀನಿ. ಅದಾದಮೇಲೆ ನಾವು ಕರ್ಬೂಜ ಹಣ್ಣಿನ ಒಂದು ಪೇಸ್ಟನ್ನು ಹಾಕಿ ಪಾನಕ ರೆಡಿ ಆಗ್ತಾ ಬಂತು ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಮಾಡಿದ್ರೆ ಆಯಿತು. ಪಾನಕ ಬೇಗ ಕ್ವಿಕ್ಕಾಗಿ ರೆಡಿ ಆಯಿತು. ಇದು ರಾಮನವಮಿ ಅಂತ ಹೇಳಿ ಸ್ಪೆಷಲ್ಲಾಗಿ ಮಾಡ್ಕೊಂಡಿರೋದು. ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರ ವಿಡಿಯೋ ಫೋಟೋನೂ ಹಾಕ್ತೀನಿ. ಹಾಗೆ ಸ್ವಲ್ಪ ಹಣ್ಣಿನ ಪಲ್ಪನ್ನು ಕೂಡ ಹಾಕ್ಕೊಳ್ತೀನಿ, ಕುಡಿಯುವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರು, ಅದು ಇದ್ದರೆ ಚೆನ್ನಾಗಾಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಹಾಕಿ ಕರಗಿಸಿ ನನ್ನ ಒಂದು ಪಾನಕ ರೆಡಿ. ಶ್ರೀರಾಮನವಮಿ ಪಾನಕ ರೆಡಿ. ಅಂದರೆ ನಾನು ಮಾಡಿದೆ ಅನ್ನೋ ಒಂದು ತೃಪ್ತಿ. ಚೆನ್ನಾಗಿದೆ ಕೂಡ. ಅಂತೂ ಇಂತೂ ಪಾನಕ ರೆಡಿ ಆಯಿತು. ರಾಮನವಮಿ ಪಾನಕ ರೆಡಿ ಆಯಿತು ನೋಡಿ. ಇಷ್ಟೇ ಸಿಂಪಲ್. ಬೇರೆ ಎಲ್ಲ ಮಾಡೋದಕ್ಕೆ ಮನೇಲಿರಲ್ಲ, ಟೈಮ್ ಇರಲ್ಲ. ನಾನು ಇನ್ನೇನು ಹೊರಡಬೇಕಲ್ವ ವರ್ಕಿಗೆ. ಹಾಗಾಗಿ ನನ್ನ ಪಾನಕ ಸಿಂಪಲ್ಲಾಗಿ ರೆಡಿ ಆಯಿತು ನೋಡಿ. ಅಂತೂ ಇಂತೂ ಮಾಡಿದೆ. ಈ ರೀತಿಯಾಗಿ ನಮಗೆ ಏನು ಬರುತ್ತೋ, ಬಂದಿಲ್ಲ ಅಂದರೆ ನೋಡಿಕೊಂಡು ಕೇಳಿಕೊಂಡು ಮಾಡುವಂಥ ಅಭ್ಯಾಸನ ನಾವು ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮಷ್ಟು ಸೋಂಬೇರಿಗಳು ಆದರೆ ಹೆಣ್ಮಕ್ಳು ತುಂಬ ಆ್ಯಕ್ಟಿವ್ ಆಗಿರಬೇಕು ಯಾವಾಗಲೂ. ಅದು ಬರಲ್ಲ, ಅದು ಬೇಡ, ಇದು ಮಾಡಬರೋಕ್ಕಾಗಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ಮಾಡಬೇಕು ಅಷ್ಟೇ. ನಾನು ಇನ್ನೇನು ವರ್ಕಿಗೆ ಹೋಗಬೇಕಾಗಿರೋದ್ರಿಂದ ಒಂದು ಲೋಟ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ನಮ್ಮ ಪೂಜೆ ಎಲ್ಲ ಆಗಿದೆ ಮನೇಲಿ. ಇನ್ನೇನು ವರ್ಕಿಗೆ ಹೊರಡ್ತೀನಲ್ವ. ಏರಿಯಾದಲ್ಲಿ ನಮ್ಮ ಮನೆ ಹತ್ರನೇ ಈ ಥರ ರಾಮನವಮಿ ಸೆಲೆಬ್ರೇಟ್ ಮಾಡಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.